ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು 1 ಸಮುವೇಲನ ಗ್ರಂಥ 12ನೇ ಅಧ್ಯಾಯ 20ನೇ ವಚನ. 1 ಸಮುವೇಲ 12ನೇ ಅಧ್ಯಾಯ 20ನೇ ವಚನ. ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಪ್ರಿಯರೇ, ಈ ಮಾತನ್ನು ಪ್ರವಾದಿಯಾದ ಸಮುವೇಲನು ಆತ ನಿವೃತ್ತಿ ಹೊಂದುವಾಗ, ತನ್ನ ಒಂದು ಸೇವೆ, ಯಾಜಕ ಸೇವೆ, ಪ್ರವಾದಿಯಾದ ಸೇವೆ, ಅದರಿಂದ ಆತ ನಿವೃತ್ತಿ ಹೊಂದುವಾಗ, ರಿಟೈರ್ಡ್ ಆಗುವಾಗ ಅಲ್ಲಿರುವಂಥ ಇಸ್ರಾಯೇಲ್ ಜನರಿಗೆ ಬೋಧಿಸ್ತಾ ಇದ್ದಾನೆ. ದೇವರು ಎಷ್ಟು ನಂಬಿಗಸ್ತನಾಗಿದ್ದಾನೆ. ಇಸ್ರಾಯೇಲರ ಒಂದು ಇತಿಹಾಸದಲ್ಲಿ ದೇವರು ಮಾಡಿದಂಥ ಅನೇಕ ಕಾರ್ಯಗಳನ್ನು ಆತನು ನೆನೆಸಿ ದೇವರಿಗೆ ಕೊಂಡಾಡಿ, ಆದರೆ ಜನರು ದೇವರಿಗೆ ವಿರುದ್ಧವಾಗಿ ಅವಿಧೇಯತೆಯಿಂದ ಪಾಪಗಳನ್ನ ಮಾಡಿಕೊಂಡು ದೇವರ ಮನಸ್ಸನ್ನು ನೋಯಿಸುವಂಥ ಜನರಾಗಿದ್ದರು. ಆದ ಕಾರಣ ಇವಾಗ ಸಮುವೇಲನು ಅವರಿಗೆ ಒಂದು ಅಭಯ ವಚನ ನೀಡ್ತಾ ಇದ್ದಾನೆ, ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾನೆ. ಭಯಪಡಬೇಡ್ರಿ. ಹೌದು, ನೀವು ತಪ್ಪು ಹೋಗಿದ್ದೀರಾ, ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೀರಾ, ನೀವು ದೇವರ ಹತ್ರ ಬಂದು ನೀವು ಮಾನಸಾಂತರ ಹೊಂದಿರಿ. ಭಯಪಡಬೇಡ್ರಿ. ನಮ್ಮ ತಂದೆಯಾದ ದೇವರು ಯಾರೇ ತಪ್ಪು ಮಾಡಿದರೂ ಕೂಡ ಆತನ ಬಳಿಯಲ್ಲಿ ಬಂದು ನಾವು ತಪ್ಪು ಮಾಡಿದ್ದೇವೆ ಸ್ವಾಮಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಮಾನಸಾಂತರ ಹೊಂದುವಾಗ ಆತನು ನಮ್ಮನ್ನು ಕ್ಷಮಿಸುವಂಥ ದೇವರಾಗಿದ್ದಾರೆ. ಆದ ಕಾರಣ ಸಮುವೇಲನು ಅದೇ ಮಾತನ್ನು ಹೇಳ್ತಾನೆ, ಇಸ್ರಾಯೇಲರಿಗೆ ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ. ಅನೇಕ ಸಾರಿ ನಾವೇನು ಮಾಡ್ತೇವೆ, ಪುನಃ ಮಾಡಿದ ತಪ್ಪನ್ನೇ ಪುನಃ ಮಾಡ್ತೇವೆ. ಓ, ದೇವ್ರು ಕ್ಷಮಿಸ್ತಾನಲ್ಲ ಅಂತ ನಾವು ಅದನ್ನು ವಿ ಟೇಕ್ ಇಟ್ ಗ್ರಾಂಟೆಡ್ ಅಲ್ಲ. ಓಕೆ, ನಡೀತದೆ. ಹಾಗಲ್ಲ, ದೇವ್ರ ವಾಕ್ಯದಲ್ಲಿ ಕೂಡ ಹೇಳ್ತದೆ, ನಾವು ತಿಳಿದು ಪಾಪ ಮಾಡುವಾಗ ಬೇರೆ ಯಾವ ಸ್ಯಾಕ್ರಿಫೈಸ್ ನಮಗೋಸ್ಕರ ದೇವರು ಕೊಡೋಕ್ಕಾಗಲ್ಲ. ಯಾಕೆಂತಂದರೆ ಆತನು ನಮಗೋಸ್ಕರ ಎಲ್ಲವನ್ನ ತೀರಿಸಿಬಿಟ್ಟಿದ್ದಾನೆ. ಆದ ಕಾರಣ ನಾವು ಈ ಸಮುವೇಲನು ಹೇಳಿದ ಹಾಗೆ ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು, ಅದು ಬಹಳ ಇಷ್ಟ. ನಾವು ಯಾವಾಗ ದೇವರಿಗೆ ಅಂಟ್ಕೊಂಡಿರ್ತೇವೋ ಆವಾಗ ಏನಾಗುತ್ತೆ, ನಮ್ಮನ್ನು ಶೋಧಿಸುವಂಥ ಸೈತಾನನು ನಮ್ಮಿಂದ ದೂರ ಓಡಿ ಹೋಗುವ ಆತನಾಗಿದ್ದಾನೆ. ನಮ್ಮ ಮೈಂಡಲ್ಲಿ ಕಾರ್ಯ ಮಾಡುವಂಥ ಸೈತಾನನ ಆಲೋಚನೆಗಳು, ಅವನ ಒಂದು ವಿಚಾರಗಳು, ಅವನ ಒಂದು ಆಶೆ ಉದ್ದೇಶಗಳು ಅವು ನಮ್ಮಲ್ಲಿ ನೆರವೇರಿಸುತ್ತಾ ಬರುವಾಗ ನಾವು ದೇವರಿಗೆ ವಿರೋಧಿಗಳಾಗಿ ನಾವು ನಿಲ್ಲುವರಾಗಿದ್ದೇವೆ. ಆದ ಕಾರಣ ನಾವು ದೇವರನ್ನು ಅಂಟಿಕೊಂಡಾಗ ಪೂರ್ಣ ಮನಸ್ಸಿನಿಂದ ನಾವು ಅರ್ಧ ಚರ್ಚ್ಗೆ ಹೋಗ್ತೇವೆ, ಪ್ರೇಯರ್ ಮಾಡ್ತೇವೆ, ಬೈಬಲ್ ಓದ್ತೇವೆ, ಕಾಣಿಕೆ ಕೊಡ್ತೇವೆ, ಆಯಿತು, ನಂದು ಕೆಲಸ ಮುಗೀತು. ಇದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿರುವಂಥ ಒಂದು ಕಾರ್ಯಗಳು. ಆದರೆ ದೇವರು ನಮ್ಮ ಆಂತರ್ಯವನ್ನು ನೋಡ್ತಾ ಇದ್ದಾನೆ. ನಮ್ಮ ಆಂತರ್ಯ ಹೇಗಿದೆ, ನಾವು ನುಡಿ ಹೇಗಿದೆ, ನಾವು ಆಲೋಚನೆಗಳು ಹೇಗೆ ಮಾಡ್ತೇವೆ, ಇನ್ನೊಬ್ಬರ ವಿಷಯದಲ್ಲಿ ನಾವು ಏನು ಯೋಚನೆ ಮಾಡ್ತಾ ಇದ್ದೇವೆ, ಅದನ್ನೆಲ್ಲ ಆತನ ನೋಡ್ತಾ ಇದ್ದಾನೆ. ಆದ ಕಾರಣ ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಕೆಲವೊಮ್ಮೆ ನಮಗೆ ಆತನೊಬ್ಬನನ್ನೇ ಸೇವಿಸಿರಿ ಅನ್ನುವಾಗ ಇಸ್ರಾಯೇಲರು ಅನೇಕ ವಿಷಯಗಳಲ್ಲಿ ಅವರು ಮಗ್ನರಾಗಿದ್ದರು. ಈಗಲೂ ಕೂಡ ನಾವು ದೇವರಿಗೆ ಸಮಯ ಕೊಡಬೇಕಾದ್ರೆ, ನನಗೆ ಸಮಯ ಇದ್ದರೆ ನಾವು ಕೊಡ್ತೇವೆ, ಇಲ್ಲ ಅಂತಂದರೆ ನಾವು ಬೇರೆ ಎಲ್ಲ ವಿಷಯಗಳಲ್ಲಿ ಮಗ್ನರಾಗ್ತೇವೆ. ಕೆಲಸಕ್ಕೆ ಹೋಗೋದಾಗಲಿ, ಕುಟುಂಬಕ್ಕೋಸ್ಕರ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ನಮ್ಮದೇ ಆಗಿರುವಂಥ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಾಗಲಿ ಎಲ್ಲದಕ್ಕೂ ಸಮಯ ಕೊಡ್ತೇವೆ. ಆದರೆ ನಾವು ಯಾವಾಗ ದೇವರನ್ನು ಅಂಟಿಕೊಂಡು ದೇವರನ್ನು ಮನಪೂರ್ವಕವಾಗಿ ಆತನನ್ನು ನಾವು ಸೇವಿಸುವಾಗ ನಾವು ಪಾಪದಿಂದ ನಾವು ಹೊರಬರುವವರಾಗಿದ್ದೇವೆ. ದೇವರ ಒಂದು ಉದ್ದೇಶವನ್ನು ನಮ್ಮ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ಹೌದು ರಾಜ, ನಿನ್ನ ವಾಕ್ಯದಲ್ಲಿ ಇಸ್ರಾಯೇಲ್ ದೇಶವನ್ನು ಒಂದು ಉದಾಹರಣೆಯಾಗಿ, ಒಂದು ಮಾದರಿಯಾಗಿ ನಮ್ಮ ಮುಂದೆ ಇಟ್ಟಿದ್ದೆ ರಾಜ. ಆ ಒಂದು ದೇಶವನ್ನು ನೀನು ಎಷ್ಟು ಪ್ರೀತಿಸಿದೆ. ಆದರೆ ಅವರು ಅಷ್ಟೇ ನಿನ್ನಿಂದ ದೂರ ಹೋದರು. ಆದರೂ ಕೂಡ ಎಚ್ಚರ ಮಾತಿನಿಂದ ಕರ್ತನೆ, ಏಸಪ್ಪ, ನೀನೇ ಈ ಲೋಕಕ್ಕೆ ಬಂದೆ, ಪ್ರತಿ ಮಾನವರಿಗೋಸ್ಕರ ಬಂದೆ.
ಸ್ವಾಮಿ ಸ್ತೋತ್ರಪ್ಪ. ನಮ್ಮೆಲ್ಲರನ್ನ ನೀನು ಪ್ರೀತಿಸಿ ಮಾಡಿದಂಥ ಆ ಒಂದು ತ್ಯಾಗಕ್ಕಾಗಿ, ಕ್ಷಮೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಇನ್ನು ಮುಂದೆ ಪುನಃ ಅದೇ ತಪ್ಪನ್ನೇ ಮಾಡದಂತೆ ನಮಗೆ ಮಾನಸಾಂತರ ಕೊಡು. ನಾವು ಅದನ್ನು ಬಿಟ್ಟು ಬಿಡುವಂತೆ, ಮನಪೂರ್ವಕವಾಗಿ ನಿನ್ನನ್ನು ಅಂಟಿಕೊಂಡು ನಾವು ನಿನ್ನ ಸೇವೆ ಮಾಡಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.